ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ನನ್ನ ಡ್ಯೂಟಿ ಅದು. ಇಲ್ಲಿ ನಮ್ಮ ಅಭಿಮಾನಿ, ನಮ್ಮ ಸಂಘಟನೆ, ನಮ್ಮ ಸಿದ್ಧಾಂತ ಪ್ರಶ್ನೆ ಬರೋದಿಲ್ಲ. ಆ್ಯಸ್ ಎ ಮಿನಿಸ್ಟರ್ ಅದೇ ಹಂಗೆ ಮಂತ್ರಿ ಆಗಿ ನಾನೇನು ಬಂದ್ ಮಾಡಬೇಕದು. ಬೆಳಗಾವಿಯಲ್ಲಿ ಸಭೆ ನಡೆದಾಗೆಲ್ಲ ಗಲಾಟೆಗಳಾಗಿದ್ದಾವೆ, ಹತ್ಯೆಗಳಾಗಿದ್ದಾವೆ ಅನ್ನುವಂಥ ಎಲ್ಲೇ ಬೈಠಕ್ ಆದ್ರೂ ಅದ್ರ ನೆಕ್ಸ್ಟ್ ಗಲಾಟೆಗಳಾಗಲ್ಲ ಸಚಿವರು ಹೇಳಿರತಕ್ಕಂಥದ್ದು. ಇಲ್ಲ ಹಂಗೇನಾಗಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಸರ್ಕಾರ ಇದೆ, ಅದನ್ನು ನಿಯಂತ್ರಣ ಮಾಡ್ತಾರೆ. ಗೃಹ ಸಚಿವರು ಹೇಳ್ತಾರೆ ಸರ್, ಈಗ ಗೃಹ ಸಚಿವರು ಹೇಳ್ತಿದ್ದಾರೆ RSS ಅನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಸಭೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ನೀವು ಸಹಕಾರ ಕೊಡ್ತೇನೆ ಅಂತ ಹೇಳ್ತಿದ್ದೀರಾ. ಸ್ಥಳೀಯ ಸಚಿವರ ವಿರುದ್ಧ ಅಂದ್ರೆ ಈಗ ಏನು ಮಾಡ್ಬೇಕು ಹೇಳಿ? ನೀವು ಸಜೆಷನ್ ಮಾಡಿ, ನನಗೆ ನೀವೇ ಸಜೆಷನ್ ಮಾಡಿ ಏನು ಮಾಡ್ಬೇಕು ನಾನು ಹೇಳಿ. ಸರ್ RSS ನೋಂದಣಿ ಕೇಳ್ತಾ ಇದ್ದೀವಿ, ನೀವೆಲ್ಲನೂ ನೋಂದಣಿ ಇದೆಯಾ ಅನ್ನೋಂಥ ಪ್ರಶ್ನೆ. RSS ನೋಂದಣಿ ಕೇಳ್ತಾರೆ, ನೋಂದಣಿ ಇದೆ ಅಂತ ಕೇಳ್ತಾರೆ. ಇರ್ಬೋದು, ಮಾಡಿದ್ದಾರೆ. ಅದು ನೋಂದಣಿ ಇದೆ, ನನ್ನ ಲೆಕ್ಕಲೆ ಐಯಿಂದ ನೋಂದಣಿ ಆಗಿದೆ. ಹಿಂದೆ ಯಾರ್ದೋ ಹೆಸರಲ್ಲಿ ಒಂದು ಇದೆ, ಇಲ್ಲಂತ ಇಲ್ಲ. ಸಂಘಟನೆಗಳು ಸಣ್ಣ ಪುಟ್ಟ ವಿಚಾರದಾಗ ನೋಂದಣಿ ಇರ್ಬೇಕು ಸರ್, ಅಂದ್ರೆ ಅಖಂಡ ಕೇಳಂಬ ಸರ್. ನೋಡೋಣ, ಅದ್ರ ಬಗ್ಗೆ ಈಗಾಗಲೇ ಗೃಹ ಸಚಿವರು ಕೇಳಿದ್ದಾರೆ ಮಾಹಿತಿ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು, PWDಗೆ ಬೇರೆ ಇಲಾಖೆಗೆ ಸಂಬಂಧಪಟ್ಟದಲ್ಲ. ನೋಂದಣಿ ಬೇಕಾ, ಪರ್ಮಿಷನ್ ತೊಗೊಳ್ತಾ ಯಾವ ಲೆಟ್ರ್ ಹೆಡ್ನಲ್ಲಿ ತೊಗೊಂಡ್ರೆ ಭಾಳ ಮುಖ್ಯಲ್ಲ. ಅದನ್ನು ಅವ್ರು ಕೇಳ್ಕೊತಾರೆ, ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಪದೇ ಡೈಲಿ ಅದೇ ಚರ್ಚೆ ಬೇಡ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಕೆಲವು ವಿಡಿಯೋಗಳು ವೈರಲ್ ಆಗಿದ್ದಾವೆ. ಸಿದ್ದರಾಮಯ್ಯವ್ರು ಒಂದು ಕಡೆ ಇರ್ತಾರೆ, ನೀವು ಒಂದು ಕಡೆ ಇರ್ತಾರೆ, ಬೇಡ. ಅದು ಅದೇನ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ ಅಲ್ಲ. ರಾಜ್ಯದ ಸಮಸ್ಯೆ ಗಂಟೆ ಮಾತಾಡೋ, ರಾಜ್ಯ ಸಮಸ್ಯೆ ಅಲ್ಲ ಅದು. ಬೆಳಗಾವಿಯಲ್ಲಿ ಹೆಚ್ಚಾಗಿದ್ರೆ ಭಾರಿ ಪೈಪೋಟಿ, ಜಿಲ್ಲೆ ದೊಡ್ಡ ಜಿಲ್ಲೆ, ಇನ್ನೊಬ್ರಿಗೆ ಕೊಡಬೇಕು ಅಂತೀರಾ. ಅದರಲ್ಲಿ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ಪೈಪೋಟಿ ಮಾಡ್ತಾರೆ. ನೋಡಿ, ಯಾರಿಗೆ ಕೊಡಬೇಕು ಬಿಡೋದು ಹೈಕಮಾಂಡ್ ಬಿಡೋದು. ಅವರಾದಂಥ ಅಳದು ತುಗಿ ಕೊಡ್ತಾರೆ, ನಾವು ಹೇಳಲಿಕ್ಕೆಲ್ಲ ಅವ್ರು ನಿರ್ಧಾರ ಮಾಡ್ತಾರೆ. ಕೊಡಬೇಕು. ಈಗ ರೈತರ ಬಗ್ಗೆ, ಕುಡಿ ನೀರಿನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಮೀಟಿಂಗ್ ಮಾಡಿದ್ರಿ, ಬಂದು ವಿಸಿಟ್ ಕೂಡ ಮಾಡ್ತಾ ಇದ್ರಿ. ನಾವು ಜನರಿಗೆ ಒಳ್ಳೆ